ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪದ್ಮಾ ಪ್ರಕಾಶ್, ಮಕ್ಕಳ ತಜ್ಞೆ. ದೊಡ್ಡಬಳ್ಳಾಪುರದ ಡಿ ಕ್ರಾಸಲ್ಲಿ ಇರುವಂತಹ ಡಾಕ್ಟರ್ ಪದ್ಮಾ ಪ್ರಕಾಶ್ ಚಿಲ್ಡ್ರನ್ಸ್ ಕ್ಲಿನಿಕಲ್ಲಿ ನನ್ನ ಸೇವೆ ನಿಮಗೆ ಲಭ್ಯ. ನನಗೆ 25 ವರ್ಷದ ಸೇವಾ ಅನುಭವ, 2 ವರ್ಷ ಹೊರದೇಶದಲ್ಲಿ. ಈ ದಿನ ನಾನು ನಿಮಗೆ ಇಮ್ಯುನೈಸೇಷನ್ ಅಂದರೆ ವ್ಯಾಕ್ಸಿನೇಷನ್, ಚುಚ್ಚುಮದ್ದುಗಳು, ಇದರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳಿದಾಗ ನಾವೇನು ಮಾಡ್ತೀವಿ? ಈಗ ಮೊದಲೆಲ್ಲ ಏನು ಬರ್ತಿತ್ತು? ಕ್ಷಯ ಬರ್ತಾಯಿತ್ತು, ಲೆಪ್ರಸಿ ಇರ್ತಾಯಿತ್ತು. ಸೊ ಇದು ಕಾಲಕ್ಕೆ ಪೋಲಿಯೋ ಇರ್ತಾಯಿತ್ತು. ಈಗಲೂ ಸ್ವಲ್ಪ ಇದೆ ಪೋಲಿಯೋ, ಬಟ್ ಆದರೂ ಅದು ಪೋಲಿಯೋ ನಿವಾರಣೆಗೆ ತುಂಬ ಮುಂಜಾಗ್ರತಾ ಕ್ರಮಗಳೆಲ್ಲ ತೊಗೊಂಡಿದ್ದಾರೆ. ಈ ಥರ ಎಲ್ಲ ಕಾಯಿಲೆಗಳು ಬರದೇ ಇರೋ ತರಹ ಈ ವ್ಯಾಕ್ಸಿನೇಷನ್ ಚುಚ್ಚುಮದ್ದುಗಳು ಆಗಿದೆ. ಜನರಿಗೆ ಚುಚ್ಚುಮದ್ದುಗಳ ಬಗ್ಗೆ ತುಂಬ ವಿಚಾರಗಳು ತಿಳಿದಿದೆ. ಆದರೂ ಕೆಲವರಲ್ಲಿ ಇನ್ನೂ ಒಂದು ಸ್ವಲ್ಪ ಸಂಶಯಗಳಿದ್ದೇ ಇರುತ್ತೆ. ಆ ವ್ಯಾಕ್ಸಿನ್ ಕೊಡಬೇಕಾ, ಟೈಫಾಯ್ಡ್ ವ್ಯಾಕ್ಸಿನ್ ಕೊಡಬೇಕಾ, ಚಿಕನ್ ಪಾಕ್ಸ್ ವ್ಯಾಕ್ಸಿನ್ ಕೊಡಬೇಕಾ, ಈ ಥರ ಎಲ್ಲ ಇದೆ. ಖಂಡಿತ ಕೊಡಬೇಕು. ಯಾಕೆ ಅಂತಂದರೆ ಈಗ ನಮ್ಮ ಜನಸಂಖ್ಯೆ ಜಾಸ್ತಿ ಆದ್ರೂ ಭಾರತ ದೇಶದಲ್ಲಿ 28ರಿಂದ 30% ಶತಮಾನ ಮಾತ್ರ ಮಕ್ಕಳಿರೋದೀಗ. ಆದ್ದರಿಂದ ಇವರ ಆರೋಗ್ಯ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂದಾಗ ನಾವು ಮಕ್ಕಳ ಆರೋಗ್ಯದ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಡಬೇಕು. ಈಗ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ತುಂಬ ಆಗಿರೋದು, 1 ಅಥವಾ 2 ಮಕ್ಕಳೇ ಇರೋದ್ರಿಂದ ಈ ಮಕ್ಕಳ ಮುಂದಿನ ಭವಿಷ್ಯ ಅಂದರೆ ಆರೋಗ್ಯ, ದೈಹಿಕ ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಮುಂಜಾಗ್ರತೆಯಾಗಿ ನೋಡಬೇಕಂದ್ರೆ ಈ ವ್ಯಾಕ್ಸಿನೇಷನ್ ಚುಚ್ಚುಮದ್ದುಗಳ ಅವಶ್ಯಕತೆ ಖಂಡಿತ ಇದೆ. ನಿಮಗೆಲ್ಲ ತಿಳಿದಿರೋ ಹಾಗೆ ಹುಟ್ಟಿದಾಗ ಮಗುಗೆ ನಾವು BCG, ಓರಲ್ ಪೋಲಿಯೋ ಮತ್ತು ಹೆಪಟೈಟಿಸ್ B ಇನ್ನು 3 ಚುಚ್ಚುಮದ್ದುಗಳನ್ನು ಹುಟ್ಟಿದ 24 ಗಂಟೆ ಒಳಗಡೆ ಕೊಡ್ತೀವಿ. ನೆಕ್ಸ್ಟ್ ನಾವು ಏನು ಮಾಡ್ತೀವಿ? 1.5 ತಿಂಗಳು, 2.5 ತಿಂಗಳು, 3.5 ತಿಂಗಳು ಅಂದರೆ 45 ದಿವಸ ಅಂದರೆ 1.5, 2.5, 3.5 ಮಂತ್ಸಲ್ಲಿ ಮಕ್ಕಳಿಗೆ DPT ಇಂಜೆಕ್ಷನ್ ಜೊತೆಗೆ ನ್ಯೂಮೋಕಾಕಲ್ ಇಂಜೆಕ್ಷನ್, ರೋಟಾ ವೈರಸ್ ಇಂಜೆಕ್ಷನ್ ಮತ್ತು ಪೋಲಿಯೋ ಇಂಜೆಕ್ಷನವನ್ನು ಕೊಡ್ತೀವಿ. ಹೀಗೆ ಮಕ್ಕಳು 3.5 ತಿಂಗಳು ಆದಮೇಲೆ ನೆಕ್ಸ್ಟ್ ವ್ಯಾಕ್ಸಿನ್ 6 ತಿಂಗಳಲ್ಲಿ ಬರುತ್ತೆ. ಅದು ಪೋಲಿಯೋ ಮತ್ತು ಹೆಪಟೈಟಿಸ್ B ಅಂತ ಹೇಳ್ತೀವಿ. ಮತ್ತು 9 ತಿಂಗಳಿಗೆ MMR ಮತ್ತು ಟೈಫಾಯ್ಡ್ ವ್ಯಾಕ್ಸಿನ್ ಇರುತ್ತೆ. 1 ವರ್ಷಕ್ಕೆ ಹೆಪಟೈಟಿಸ್ A ಇರುತ್ತೆ. 15 ತಿಂಗಳಿಗೆ ಅಂದರೆ 1 ವರ್ಷ ಆಗಿ 3 ತಿಂಗಳಾದಾಗ ಚಿಕನ್ ಪಾಕ್ಸ್ ವ್ಯಾಕ್ಸಿನ್ ಇರುತ್ತೆ. ನೆಕ್ಸ್ಟು 18 ತಿಂಗಳು ಅಂದರೆ 1.5 ವರ್ಷ ಆದಾಗ ಮತ್ತೆ ನಾವು 1.5 ತಿಂಗಳಲ್ಲಿ ಕೊಟ್ಟಿರುವಂತಹ DPT ಬೂಸ್ಟರ್ ಡೋಸ್ ಅಂತ ಕೊಡ್ತೀವಿ. ಹೀಗೆ 2 ವರ್ಷ ಆದಾಗ ಮಕ್ಕಳಿಗೆ ಮತ್ತೆ ನಾವು ಹೆಪಟೈಟಿಸ್ ಮತ್ತು ಟೈಫಾಯ್ಡ್ ವ್ಯಾಕ್ಸಿನ್ ಕೊಡ್ತೀವಿ. ಮತ್ತು ನಾವು ನೆಕ್ಸ್ಟ್ 4.5ರಿಂದ 5.5 ವರ್ಷಕ್ಕೆ ಅವರಿಗೆ ಬೂಸ್ಟರ್ ಡೋಸ್. ಯಾಕಂದರೆ ಒಂದು ಕಾಯಿಲೆಗೆ ನಾವು ಒಂದು ವ್ಯಾಕ್ಸಿನ್ ಅಂತ ಕೊಟ್ಟಾಗ ಅದರ ಆ್ಯಂಟಿಜನ್, ವ್ಯಾಕ್ಸಿನ್ ಅಂದರೆ ನಥಿಂಗ್ ಬಟ್ ಆ್ಯಂಟಿಜನ್, ಅದು ದೇಹಕ್ಕೆ ಕೊಟ್ಟಾಗ ಏನಾಗುತ್ತೆ? ದೇಹದಲ್ಲಿ ಆ್ಯಂಟಿಬಾಡೀಸ್ ಅಂದರೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ಆ್ಯಂಟಿಬಾಡೀಸ್ ಉತ್ಪತ್ತಿ ಆಗುತ್ತೆ. ಅಂದರೆ ನಾನು ಹೇಳಬೇಕಂದ್ರೆ ಅದನ್ನು ಒಂದು ಸೈನಿಕರಿಗೆ ಹೋಲಿಸ್ಬೋದು. ಈಗೇನೋ ಒಂದು ಶತ್ರು ಹೋದಾಗ ಸೈನಿಕರು ಬಂದು ಅಟ್ಯಾಕ್ ಮಾಡ್ತಾರಲ್ವ, ಅದೇ ತರಹ ನಾವು ಆ್ಯಂಟಿಜನನ್ನು ಚುಚ್ಚುಮದ್ದನ್ನು ಕೊಟ್ಟಾಗ ನಮ್ಮ ದೇಹದಲ್ಲಿ ಆ್ಯಂಟಿಬಾಡೀಸ್ ಉತ್ಪತ್ತಿ ಆಗುತ್ತೆ. ಇದೇನಾಗುತ್ತೆ? ಮೆಮೊರಿ ಸೆಲ್ಸ್ ಅಂದರೆ ಅದಕ್ಕೆ ಜ್ಞಾಪಕ ಶಕ್ತಿ ಇರುತ್ತೆ. 1.5 ತಿಂಗಳು ಕೊಟ್ಟಾಗ ಆ್ಯಂಟಿಬಾಡೀಸ್ ಹಾಗೇ ಇರುತ್ತೆ. ನಾವು ಮತ್ತೆ ಅದನ್ನೇ ವ್ಯಾಕ್ಸಿನ್ 1.5 ವರ್ಷ ಮತ್ತು 5 ವರ್ಷದಲ್ಲಿ ಕೊಟ್ಟಾಗ ಅದು ಮೆಮೊರಿ ಸೆಲ್ಸಿಂದ ಅದು ಹಾಗೆ ಜ್ಞಾಪಕ ಇಟ್ಕೊಂಡು ಅದು ವೃದ್ಧಿ ಆಗ್ತಾ ಹೋಗುತ್ತೆ. ಆದ್ದರಿಂದ ಬೂಸ್ಟರ್ ಡೋಸಸ್ ಅಂತ ಏನು ನಾನು ಪ್ರತ್ಯೇಕವಾಗಿ ಹೇಳ್ತಾ ಇದ್ದೀನಿ, ಚುಚ್ಚುಮದ್ದುಗಳು, ಅದಂತೂ ತುಂಬ ಇಂಪಾರ್ಟೆಂಟು. ಮರೀದಿರ ಅದು ತೊಗೊಳ್ಳೇಬೇಕಾಗತ್ತೆ. 5 ವರ್ಷದಲ್ಲಿ ಮತ್ತೆ ಬೂಸ್ಟಿಕ್ಸ್ ಇರುತ್ತೆ, ಟೈಫಾಯ್ಡ್ ವ್ಯಾಕ್ಸಿನ್ಸ್ ಇರುತ್ತೆ. ಅದು ಮಗು ಜನನ ಆದ ಪ್ರತಿಯೊಂದು ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಆಗಲಿ ಅಥವಾ ಸರ್ಕಾರಿಯೇತರ ಆಸ್ಪತ್ರೆಗಳಲ್ಲಾಗಲಿ, ಈ ನಿಮಗೆ ವ್ಯಾಕ್ಸಿನೇಷನ್ ಶೆಡ್ಯೂಲ್, ಈ ಚುಚ್ಚುಮದ್ದಿನ ಒಂದು ಪುಸ್ತಕ ಕೊಟ್ಟಿರ್ತಾರೆ. ಅದರಲ್ಲಿ ನಿಮಗೆ ತಜ್ಞ ವೈದ್ಯರು ಅದರಲ್ಲಿ ಬರೆದಿರ್ತಾರೆ. ಈಗ ವ್ಯಾಕ್ಸಿನ್ ಕೊಟ್ಟಿದ್ದು, ಬಂದಾಗ ಮಗು ತೂಕ ಎಷ್ಟಿತ್ತು, ಅದರ ಉದ್ದ ಎಷ್ಟಿತ್ತು, ಅಥವಾ ತಲೆ ಸುತ್ತಳತೆ ಎಷ್ಟಿತ್ತು ಎಲ್ಲ ಬರೆದಿರ್ತಾರೆ. ಮತ್ತು ನೆಕ್ಸ್ಟ್ ನೀವು ಯಾವಾಗ ಫಾಲೋ ಅಪ್ಗೆ ಹೋಗಬೇಕು, ನೆಕ್ಸ್ಟ್ ವ್ಯಾಕ್ಸಿನ್ ಡ್ಯೂ ಯಾವಾಗಿರುತ್ತೆ ಅದ್ರ ಬಗ್ಗೆನೂ ಅದರಲ್ಲಿ ವಿವರವಾಗಿ ಬರೆದಿರ್ತಾರೆ. ಇದನ್ನೇ ನೀವು ಫಾಲೋ ಮಾಡಿಕೊಂಡು ತಜ್ಞ ವೈದ್ಯರ ಭೇಟಿಗೆ ಹೋದಾಗ ಅದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋದರೆ ನಿಮ್ಮ ಮಗು ಖಂಡಿತವಾಗಿ ಪರಿಪೂರ್ಣ ಆರೋಗ್ಯವಂತಾಗಿ ಮಕ್ಕಳಾಗಿ ಇರ್ತಾರೆ. ಬಟ್ ಆದರೂ ಇನ್ನೊಂದು ನಿಮಗೆ ಖಂಡಿತ ಹೇಳಲೇಬೇಕು ನಾನು, ಯಾವುದೇ ವ್ಯಾಕ್ಸಿನ್ ಆಗಲಿ ಆಲ್ಮೋಸ್ಟ್ 95 to 98% ಪ್ರೊಟೆಕ್ಷನ್ ಇರುತ್ತೆ. ಇನ್ನು ಒಂದು 2-3% ಪ್ರೊಟೆಕ್ಷನ್ನು. ಈಗ BCG ತೊಗೊಂಡ್ರೆ TBನೇ ಬರಲ್ವಾ ಡಾಕ್ಟ್ರೇ? ಖಂಡಿತ ಇಲ್ಲ, ಬರಬಹುದು, ಚಾನ್ಸಸ್ ಇರುತ್ತೆ. ಯಾಕೆ ಅಂತಂದರೆ ನಮ್ಮ ದೇಹದಲ್ಲಿ ನಾವು ಯಾವ ಆರ್ಗ್ಯಾನಿಸಮ್ ಅಂದರೆ ಈಗ ಟ್ಯೂಬರ್ಕ್ಲೋಸಿಸ್ ಬ್ಯಾಕ್ಟೀರಿಯಾ ಜೊತೆ ನಾವು ಕಾಂಟ್ಯಾಕ್ಟ್ ಬಂದಾಗ ನಮ್ಮ ದೇಹಕ್ಕೆ ಅದು ಹೋದಾಗ, ನಮ್ಮಂದರೆ ಉಸಿರಾಟದ ಮೂಲಕ ಹೋದಾಗ ನಮ್ಮ ದೇಹ ಹೇಗೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡುತ್ತೆ ಅದ್ರ ಮೇಲೆ ನಾವು ನೋಡಿಕೊಂಡು ಮತ್ತೆ ಅವ್ರಿಗೆ ಬರೋ ಚಾನ್ಸಸ್ ಇರುತ್ತೆ. ಬಟ್ 95ರಿಂದ 98% ಪ್ರೊಟೆಕ್ಷನ್ ಇರೋದ್ರಿಂದ ಚುಚ್ಚುಮದ್ದುಗಳು ಖಂಡಿತ ತೊಗೋಬೇಕು. ಆ ಶೆಡ್ಯೂಲ್ನಂತೂ ಫಾಲೋ ಮಾಡಲೇಬೇಕು. ಅದೇ ರೀತಿ ಮೊದಲು ನಾನು ಎಲ್ಲ ವೀಡಿಯೋಸಲ್ಲೂ ಹೇಳ್ತೀನಿ ನಿಮಗೆ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಅಂದರೆ ಬೇಸಿಗೆ ಕಾಲದಲ್ಲಿ ಏನು ಮಾಡಬೇಕು, ಮಳೆಗಾಲದಲ್ಲಿ ಏನು ಮಾಡಬೇಕು, ಚಳಿಗಾಲದಲ್ಲಿ ಏನು ಮಾಡಬೇಕು, ಪ್ರಿವೆಂಟಿವ್ ಮೆಷರ್ಸ್, ಆಹಾರ ಆಗಲಿ,
ನಮ್ಮ ದಿನನಿತ್ಯದ ಕಾರ್ಯಚಟುವಟಿಕೆಗಳು ಹೇಗಿರಬೇಕು, ನಾವು ಕಾಯಿಲೆಗಳು ಬರದೆ ಹೇಗೆ ತಡೆಗಟ್ಕೋಬೇಕು ಅದ್ರ ಬಗ್ಗೆ ನಿಮಗೆ ಹೇಳಿರ್ತೀನಿ. ಸೊ ಅದನ್ನಂತೂ ಖಂಡಿತ ಫಾಲೋ ಮಾಡಿ. ಮತ್ತು ಕಾಯಿಲೆಗಳು ಬಂದಾಗ ತುಂಬ ಧೈರ್ಯ ಕೆಡಬೇಡಿ. ಕಾಯಿಲೆಗಳೆಲ್ಲ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ ಅಂತ ಹೇಳ್ತಾರೆ ಹಿರಿಯರು. ಅದೇ ಥರ ಕಾಯಿಲೆಗಳು ಬಂದಾಗ ತಜ್ಞ ವೈದ್ಯರಿದ್ದಾರೆ, ಭೇಟಿ ಮಾಡಿ. ನಿಮ್ಮ ಹತ್ತಿರದ PHCಗಳಾಗಲಿ, ತಾಲೂಕು ಹಾಸ್ಪಿಟ್ಲು, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸು, ಸರ್ಕಾರಿ ಆಸ್ಪತ್ರೆಗಳು, ಕ್ಲಿನಿಕ್ಗಳು, ಈಗೆಲ್ಲ ಹೆಲ್ತ್ ಕೇರ್ ಸಿಸ್ಟಮ್ ತುಂಬ ಚೆನ್ನಾಗಾಗಿದೆ. ಯಾಕೆಂದರೆ WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಹೇಳ್ತಾರೆ, ಒಬ್ಬ ವೈದ್ಯ 1000 ಜನಕ್ಕೆ ಇರಬೇಕು ಅಂತ ಹೇಳ್ತಾರೆ. ಬಟ್ ನಮ್ಮ ದೇಶದಲ್ಲಿ 811 ಜನಕ್ಕೆ ಒಬ್ಬ ವೈದ್ಯರಿದ್ದಾರೆ. ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನು ನಾವು ಓವರ್ಟೇಕ್ ಮಾಡಿಬಿಟ್ಟಿದ್ದೀವಿ. ಸೊ ಆದ್ದರಿಂದ ನಿಮಗೆ ಎಲ್ಲ ಕಡೆಯೂ ವೈದ್ಯರು, ತಜ್ಞ ವೈದ್ಯರು ಅಥವಾ MBBS ವೈದ್ಯರು ಸಿಗ್ತಾರೆ. ಏನೇನು ಸಲಹೆ ಸೂಚನೆಗಳು ಬೇಕಾದರೆ ಖಂಡಿತ ಅವರನ್ನು ನೀವು ಭೇಟಿ ಮಾಡ್ಬೋದು. ನಿಮಗೆ ಏನು ಸಂಶಯಗಳಿದ್ರೂ ಅವ್ರ ಹತ್ರ ನೀವು ಕೇಳ್ಬೋದು. ಆದ್ದರಿಂದ ಇಮ್ಯುನೈಸೇಷನ್ ಮಕ್ಕಳಲ್ಲಿ, ಎಸ್ಪೆಷಲಿ ಹುಟ್ಟಿದ ಮಗುವಿಂದ ಅಟ್ಲೀಸ್ಟ್ 10 ವರ್ಷದವರೆಗೂ ನೀವು ಖಂಡಿತ ಈ ಚುಚ್ಚುಮದ್ದುಗಳ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ನೀವು ಹೋಗಿ ಅವರನ್ನು ಭೇಟಿ ಮಾಡಿ ಅವ್ರ ಹತ್ರ ನೀವು ಖಂಡಿತ ವ್ಯಾಕ್ಸಿನ್ಸ್ ತೊಗೋಬೇಕು. ಆದ್ದರಿಂದ ನಿಮ್ಮ ಮಗು ಆರೋಗ್ಯಪೂರ್ಣವಾಗಿ ಮುಂದೆ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಪ್ರತಿ ವಿಡಿಯೋದಲ್ಲೂ ಹೇಳ್ತಿರ್ತೀನಿ. ಸೊ ನಿಮ್ಮ ಮಗು ತನ್ನದೇ ಆದ ಪಾತ್ರವನ್ನು ದೇಶ ಕಟ್ಟಲಿಕ್ಕೆ ಅದು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅಂತಂದರೆ ಆರೋಗ್ಯ ಅಂದರೆ ದೈಹಿಕವಾಗೂ ಚೆನ್ನಾಗಿರಬೇಕು, ಮಾನಸಿಕವಾಗೂ ಚೆನ್ನಾಗಿರಬೇಕು. ಆದ್ದರಿಂದ ಇದರಲ್ಲಿ ನಿಮ್ಮ ತಂದೆ ತಾಯಿಯ ಪಾಲು ಜಾಸ್ತಿ ಇರುತ್ತೆ. ಸೊ ನೀವು ಇದನ್ನೆಲ್ಲ ಟೇಕ್ ಕೇರ್ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.